ಇವತ್ತು ನಾವು ಹೊರಗಡೆ ಬಂದಿದ್ದೀವಿ. ಹೊರಗಡೆ ನೂಡಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ನೂಡಲ್ಸ್ ತುಂಬ ಚೆನ್ನಾಗಿದೆ, ಅದಕ್ಕೆ ತರಿಸ್ಕೊಂಡಿದ್ದೀವಿ ಅಂತ ನೋಡಿ. ಹಾಗೆ ಮಸಾಲೆ ದೋಸೆ ಇದು ಪಂಚಮಿ ಗಾಡಿಯಿಂದ ತರಿಸಿದ್ದೀವಿ. ಅದು ತುಂಬ ಟೇಸ್ಟಿಯಾಗಿರುತ್ತೆ. ಚಟ್ನಿ ಕೊಟ್ಟಿದ್ದಾರೆ, ಚಟ್ನಿ ಮತ್ತು ಸಾಂಬಾರು ಕೊಟ್ಟಿದ್ದಾರೆ. ನಾವು 3 ಮಸಾಲೆ ದೋಸೆ ತರಿಸಿದ್ದೀವಿ ನೋಡಿ. ತುಂಬ ಚೆನ್ನಾಗಿರುತ್ತೆ. ಒಂದು 100 ರೂಪೀಸ್. ಅದ್ರ ಜೊತೆಗೆ ನೋಡಿ ತುಂಬ ಕ್ರಿಸ್ಪಿಯಾಗಿದೆ. ತೋರಿಸ್ತಾ ಇದ್ದಾನೆ ನನ್ನ ಮಗ. ಹಂಗೆ ಪಲ್ಯ ಕೊಟ್ಬಿಟ್ಟಿದ್ದಾರೆ. ವಾವ್ ನೋಡಿ, ಆಯಿಲ್ ಥರ ತುಂಬ ಚೆನ್ನಾಗಿದೆ. ಇನ್ನೊಂದು ಮಸಾಲೆ ದೋಸೆ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿ ಅಲ್ವಾ. ಹಾಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಯಲಹಂಕ ಹತ್ರ ಪಂಚಮಿ ಗಾರ್ಡನ್ ಅಂತಿದೆ, ಅಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ. ಅಲ್ಲಿ ತಂದೂರಿ ರೊಟ್ಟಿ ಮತ್ತು ಪನ್ನೀರ್ ಬಟರ್ ಮಸಾಲ ಅದೆಲ್ಲ ಸಿಗುತ್ತೆ. ಬೇಕಾದರೆ ಈ ಕಡೆ ವೆಜಿಟೇರಿಯನ್ಸ್ ಯಾರಾದರೂ ಮಸಾಲೆ ದೋಸೆ ಇಷ್ಟಪಡೋದಾದರೆ ಅಲ್ಲಿಗೆ ಬಂದು ಒಂದ್ಸತಿ ಟೇಸ್ಟ್ ನೋಡಿ, ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ಚಟ್ನಿ ಜೊತೆ ತಿಂದರೆ ತುಂಬ ಸಖತ್ತು ಚೆನ್ನಾಗಿರುತ್ತೆ ನೋಡಿ. ನಾನಂದ್ರೆ ಈಗ ಕೂತ್ಕೊಂಡು ತಿಂದ್ಬಿಡ್ತೀನಿ. ಓಕೆ, ಹೇಗಿದೆ ಈ ಮಸಾಲೆ ದೋಸೆ ಅಂತ ಹೇಳಿ ನೋಡೋಣ.